ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಆರಾಧ್ಯ ದೇವ ಶ್ರೀ ಅಮರೀಶ್ವರನನ್ನು ಸ್ಮರಿಸುತ್ತಾ ಎನ್ನ ಆರಾಧ್ಯ ದೇವತೆಯಾದ ಶ್ರೀ ಹುಲಿಗೆಮ್ಮ ತಾಯಿಯನ್ನು ಪೊಗಳುತ್ತ, ಓ ಭಕ್ತರೇ ಕೇಳ್ರಿ, ಇಂದಿನ ಬದುಕು ಏನೋ ಓಟದಂತಾಗಿದೆ ಬಂಧುಗಳೇ. ಎಲ್ರೂ ಓಡ್ತಾರೆ, ಎಲ್ರೂ ಓಡಕತ್ತಾರ, ಯಾರಿಗೂ ಗೊತ್ತಿಲ್ಲ ಯಾಕೆ ಓಡ್ತಾರಂತ. ಒಬ್ಬನು ಹಣದ ಹಿಂದೆ, ಇನ್ನೊಬ್ಬನು ಎಮ್ಮೆ ಹಿಂದೆ, ಮತ್ತೊಬ್ಬನು ಹೆಸರು ಪ್ರತಿಷ್ಠೆ ಹಿಂದೆ. ಆದ್ರೆ ಒಮ್ಮೆ ನಿಲ್ಲಿ, ವಿವೇಚಿಸದಿರಿ, ನಿಜವಾದ ಸಂತೋಷ ಎಲ್ಲಿದೆ? ಹಣದ ಮೊಟ್ಟೆ ಸಿಕ್ಕರೆ ಮನಸ್ಸು ಶಾಂತವಾಗುತ್ತೆ, ಇಲ್ಲಲ್ಲ ಬಂಧುಗಳೇ? ನಮ್ಮ ಹಿರಿಯರು ಒಂದು ಮಾತು ಅಂದ್ರೆ, ನಮ್ಮ ಪರಮ ಪೂಜ್ಯ ಸಿದ್ದೇಶ್ವರಪ್ಪಾಜಿ ಹೇಳಿದ್ದಾರೆ ಈ ಮಾತನ್ನ. ಬದುಕಲು ಸಂಪತ್ತು ಬೇಕು, ಸಂಪತ್ತು ಇರಬಾರ್ದಂತನೂ ಅಲ್ಲ, ಮನಸ್ಸಿಗೆ ಸಂತೃಪ್ತಿ ಇರಬೇಕು, ಇದ್ದು ಇಲ್ಲದ ಹಾಗೆ ಸಾಗಬೇಕು, ಅಂದಾಗ ಜೀವನ ಸುಗಮವಾಗುವುದು. ಎಂತ ಅದ್ಭುತ ಮಾತಲ್ಲವೇ ಅವರು ಹೇಳಿದ ಮಾತು, ಎಷ್ಟು ಸೊಗಸಾದ ಮಾತು ಬಂಧುಗಳೇ. ಹಣ ಇರ್ಲಿ ಪರವಾಗಿಲ್ಲ, ಇರದಿರ್ಲಿ ಅದು ಪರವಾಗಿಲ್ಲ, ಆದ್ರೆ ಮನಸ್ಸಿನಲ್ಲಿ ಸಂತೃಪ್ತಿ ಇರಬೇಕು. ಹಣ ಬಂತು ಅಂದ್ರೆ ಹಿಗ್ಬಾರ್ದು, ಹಣ ಹೋಯ್ತು ಅಂದ್ರೆ ನೊಂದ್ಕೋಬಾರದು. ಅದನ್ನೇ ಇದ್ದು ಇಲ್ಲದ ಹಾಗೆ ಸಾಗುವುದು ಅಂತಾರೆ. ಹೀಗೆ ಸಾಗಿದರೆ ಜೀವನ ಸುಗಮವಾಗುತ್ತೆ, ಮನಸ್ಸು ಮಧುರವಾಗುತ್ತೆ, ದೇವರ ಕೃಪೆ ಸ್ವಂತ ಹರಿದು ಬರುತ್ತೆ. ಬಂಧುಗಳೇ, ಒಮ್ಮೆ ನಿಮ್ಮ ಜೀವನವನ್ನು ಗಣಿತದಂತೆ ನೋಡ್ರಿ. ಗಣಿತದ ಎಲ್ಲಾ ಅಂಕಗಳು ಶೂನ್ಯದಿಂದಲೇ ಆರಂಭವಾಗುತ್ತವೆ, ಅನಂತದಲ್ಲಿ ಅಂತ್ಯವಾಗುತ್ತವೆ. ಶೂನ್ಯ ಅಂದ್ರೆ ಆದಿಯಿಲ್ಲದ ಪರಬ್ರಹ್ಮ, ಅನಂತ ಅಂದ್ರೆ ಅಂತ್ಯವಿಲ್ಲದ ಪರಮಾತ್ಮ. ನಾವು ಮಧ್ಯದಲ್ಲಿನ ಅಂಕಿಗಳು. ಅವರ ಇಬ್ಬರ ಮಧ್ಯೆ ನಡೆಯುವ ಈ ಆಟವೇ ಜೀವನ. ಆದರೆ ಯಾವಾಗಲೂ ನೆನಪಿಡ್ರಿ ಬಂಧುಗಳೇ, ಶೂನ್ಯದಿಂದ ಆರಂಭವಾದ ಅಂಕೆ ಶೂನ್ಯಕ್ಕಿಂತ ದೊಡ್ಡದಾಗಲ್ಲ, ಅರ್ಥ ಬರುತ್ತೆ. ಅದೇ ರೀತಿ ಜೀವನಕ್ಕೂ ಅರ್ಥ ಬರುವುದೇ ಸಂತೃಪ್ತಿಯಿಂದ. ಒಮ್ಮೆ ವಿಚಾರಿಸಿ ನೋಡ್ರಿ ಸಾರ್, ಹಣದಿಂದ ಮನುಷ್ಯ ಶ್ರೀಮಂತನಾಗಬಹುದು, ಆದರೆ ಸಂತೃಪ್ತಿಯಿಂದ ಮನುಷ್ಯ ದೇವನಾಗುತ್ತಾನೆ. ಹಣದಿಂದ ಮನೆ ಕಟ್ಟಬಹುದು, ಆದರೆ ಸಂತೃಪ್ತಿಯಿಂದ ಮನಸ್ಸು ಕಟ್ಟಬಹುದು. ಹಣದಿಂದ ಊಟ ಮಾಡಬಹುದು, ಆದರೆ ಸಂತೃಪ್ತಿಯಿಂದ ರುಚಿ ಅನುಭವಿಸಬಹುದು. ಅದಕ್ಕೆ ಹೇಳ್ತಾರೆ, ಸಂತೃಪ್ತಿ ಉಳ್ಳವನಿಗೆ ಭಿಕ್ಷೆಯು ಪರ್ವವಾಗಿ ಕಾಣುತ್ತದೆ, ಅತೃಪ್ತಿ ಉಳ್ಳವನಿಗೆ ಅರಮನೆ ಕೂಡ ಕಾರಾಗ್ರವಾಗುತ್ತದೆ. ಅತೃಪ್ತಿ ಉಳ್ಳವನಿಗೆ ಅರಮನೆಯು ಕೂಡ ಕಾರಾಗ್ರವಾಗುತ್ತದೆ ಅಂತೆ ಬಂಧುಗಳೇ. ಒಮ್ಮೆ ಮನಸ್ಸು ಶಾಂತವಾಗಿದ್ದರೆ ಅದೇ ಮೋಕ್ಷದ ಹಾದಿ ಬಂಧುಗಳೇ. ಒಮ್ಮೆ ಹೃದಯ ನಿರ್ಮಲವಾಗಿದ್ದರೆ ಅದೇ ಪರಬ್ರಹ್ಮದ ದರ್ಶನ. ಯಾವಾಗ ನಾವು ನಮ್ಮೊಳಗೆ ಕೇಳುತ್ತೇವೋ ನಾನಾರು, ಯಾವಾಗ ನಾವು ನಮ್ಮೊಳಗೆ ಕೇಳುತ್ತೇವೋ ನಾನಾರು, ಈ ಜೀವನ ಯಾತಕ್ಕೆ, ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ ಅಂದೇ ಕತ್ತಲೆ ಕರಗಿ ಹೋಗುತ್ತದೆ. ಮಾಯ ಮೋಹದ ಮುಸುಕು ಮುರಿದು ಬೀಳುತ್ತದೆ, ಸತ್ಯ ದರ್ಶನವಾಗುತ್ತದೆ. ಅದೇ ಕ್ಷಣದಲ್ಲಿ ಮನಸ್ಸು ಸಮಾಧಾನದಿಂದ ತುಂಬುತ್ತದೆ. ಅದೇ ಸಂತೃಪ್ತಿ, ಅದೇ ಮೋಕ್ಷ.
ಆದರೆ ಬಂಧುಗಳೇ, ಈ ಮಾತು ಕೇವಲ ಹೇಳೋದಕ್ಕೆ ಅಲ್ಲ, ಅನುಭವಿಸಬೇಕು. ಇದನ್ನ ಅನುಭವಿಸಬೇಕು. ಪ್ರತಿದಿನ ಹೃದಯದಲ್ಲಿ ಒಂದು ಮಾತು ನೆನಪಿಡ್ರಿ. ಬದುಕಲು ಸಂಪತ್ತು ಬೇಕು. ಸಂಪತ್ತು ಇರಬಾರದಂತನೂ ಅಲ್ಲ, ಮನಸ್ಸಿಗೆ ಸಂತೃಪ್ತಿ ಇರಬೇಕು. ಇದ್ದು ಇಲ್ಲದ ಹಾಗೆ ಸಾಗಬೇಕು. ಆಗ ನಿಮ್ಮ ಮನೆ ದೇವಾಲಯವಾಗುತ್ತದೆ, ನಿಮ್ಮ ಮುಖ ಚಂದ್ರನಂತೂ ಹೊಳೆಯುತ್ತದೆ, ಮತ್ತೆ ನಿಮ್ಮ ಜೀವನ ದೇವರ ನಾದವಾಗುತ್ತದೆ. ಹರಿಹರ ಮಹಾದೇವ. ಶಾಂತಿ ಶಾಂತಿ ಶಾಂತಿ.